ಮನುಷ್ಯನು ಪ್ರಾಣ ಬಿಟ್ಟ ನಂತರ ಏನಾಗುತ್ತೆ, ಆ ಆತ್ಮ ಯಾವ ದಾರಿಯನ್ನು ಅನುಸರಿಸುತ್ತೆ, ಹಾಗೂ ಪುಣ್ಯಾತ್ಮರು ಸ್ವರ್ಗದಲ್ಲಿ ಎಂತಹ ಜೀವನ ನಡೆಸುತ್ತಾರೆ, ಹಾಗೂ ಪಾಪಿಗಳ ಪಾಲಿಗೆ ನರಕದಲ್ಲಿ ಯಾವ ಯಾವ ದಂಡನೆಗಳು ಸಿಗ್ತವೆ, ಇದನ್ನೆಲ್ಲ ವಿವರವಾಗಿ ಹೇಳೋದೇ ಈ ಒಂದು ಗರುಡ ಪುರಾಣ. ಸೊ ಮರಣದ ನಂತರ ನಡೆಯುವ ಈ ಒಂದು ಮೊದಲ ಘಟನೆಯೇ ಈ ಒಂದು ರಹಸ್ಯ. ಈ ರಹಸ್ಯ ಏನಪ್ಪ ಅಂದರೆ ಜೀವ ಹಿಂತಿರುಗುವ 2 ನಿಮಿಷ 40 ಸೆಕೆಂಡುಗಳ ರಹಸ್ಯ. ಅಂದರೆ ಮನುಷ್ಯನು ಸಾವಿನ ಹತ್ತಿರ ಬಂದಾಗ ಒಂದು ವಿಚಿತ್ರ ಅನುಭವವನ್ನು ಪಡ್ಕೋತಾನೆ. ಆ ಕ್ಷಣದಲ್ಲಿ ಅವನು ತನ್ನ ಹಳೆಯ ಜೀವನದ ಎಲ್ಲ ದೃಶ್ಯಗಳನ್ನು ತನ್ನ ಕಣ್ಣು ಮುಂದೆ ಕಾಣ್ತಾನೆ. ಆತ್ಮ ದೇಹವನ್ನು ಬಿಟ್ಟು ಹೋದರೂ ಕೂಡ ಇನ್ನೂ 2 ನಿಮಿಷ 40 ಸೆಕೆಂಡುಗಳ ಕಾಲ ಈ ಭೂಮಿಯಲ್ಲಿ ಅಲೆದಾಡ್ತಾ ಇರ್ತದೆ. ತನ್ನ ಕುಟುಂಬದವರು ನೋಡುವ ಅವಕಾಶ ಕೂಡ ಸಿಗುತ್ತದೆ. ಆದರೆ ಆ ಕ್ಷಣದಲ್ಲಿ ಅವನು ಯಾರನ್ನು ಸಂಪರ್ಕ ಮಾಡಲಾಗಲ್ಲ, ಯಾಕೆಂದರೆ ಅವನು ಇವಾಗ ಜೀವಂತವಾಗಿರೋಲ್ಲ. ಆದರೆ ಈ ಸಮಯ ಕೇವಲ ಸ್ವಲ್ಪ ಹೊತ್ತು ಮಾತ್ರ, ಅಂದರೆ ಕ್ಷಣಕಾಲ ಮಾತ್ರ. ಅದರ ನಂತರ ಆತ್ಮ ಬೇರೆ ಲೋಕಕ್ಕೆ ಪ್ರವೇಶ ನೀಡುತ್ತೆ. ಮರಣದ ನಂತರ ಬರುವ 2ನೇ ಭಾಗವೇ ಈ ಒಂದು ಪ್ರೇತಯಾನ. ಇದು ಒಂದು ಆತ್ಮದ 13 ದಿನದ ಒಂದು ಕಠಿಣ ಪರಿಶೋಧನೆ ಅಂತಲೇ ಹೇಳ್ಬೋದು. ಇಲ್ಲಿಂದ ಆತ್ಮದ ಒಂದು ಹೊಸ ಯಾತ್ರೆಯೇ ಪ್ರಾರಂಭವಾಗುತ್ತದೆ. ಆದರೆ ಈ ಯಾತ್ರೆ ಸುಲಭವಾಗಿರೋಲ್ಲ. ಅಂದರೆ ಈ ಆತ್ಮ 13 ದಿನ ತನ್ನ ಮನೆಯಲ್ಲಿಯೇ ಅಲೆದಾಡ್ತಾ ಇರುತ್ತದೆ. ಯಾಕಂದರೆ ಈ 13 ದಿನ ಆತ್ಮ ತನ್ನ ಕುಟುಂಬದವರನ್ನು ನೋಡ್ಬೋದು, ಅವರ ನೋವನ್ನು ಭಾವಿಸ್ಬೋದು, ಆದರೆ ಮಾತನಾಡಲು ಸಾಧ್ಯವಿಲ್ಲ. ಇದನ್ನೇ ನಾವು ಪ್ರೇತಯಾನ ಎಂದು ಕರಿತೀವಿ. ಈ ಗರುಡ ಪುರಾಣದ ಪ್ರಕಾರ ಈ ದಿನಗಳಲ್ಲಿ ಆತ್ಮ ತನ್ನ ಇಚ್ಛೆಗಳನ್ನು ತ್ಯಜಿಸಬೇಕಾಗುತ್ತದೆ. ಇಲ್ಲದಿದ್ದರೆ ಅದಕ್ಕೆ ಮೋಕ್ಷ ಕೂಡ ಸಿಗುವುದಿಲ್ಲ. ನಂತರ ಬರುವುದೇ ಈ ಯಮದೂತರ ಆಗಮನ, ಅಂದರೆ ನರಕದ ದಾರಿ. ಈ 13 ದಿನದ ಪ್ರೇತಯಾನ ಮುಗಿದ ನಂತರ ಆತ್ಮವನ್ನು ಕರೆತರಲು ಯಮದೂತರು ಬರುತ್ತಾರೆ. ಅವರ ನೋಟ, ನರಕದ ಕತ್ತಲು ಇದೆಲ್ಲನ್ನೆಲ್ಲ ತುಂಬ ಭಯಾನಕವಾಗಿಯೇ ಇರುತ್ತದೆ. ಅವರು ಆತ್ಮವನ್ನು ಕೊಂಡೊಯ್ಯುವಾಗ ಪಾಪಿಗಳು ಭಯದಿಂದ ನಡುಗ್ತಾ ಇರ್ತಾರೆ. ಯಾಕಂದರೆ ಮುಂದೆ ಕೇವಲ ಒಂದು ಭಯಾನಕದ ನರಕದ ದಾರಿಯೇ ಕಾಣ್ತಾ ಇರುತ್ತದೆ. ಈ ನರಕದಲ್ಲಿ 21 ಮಾರ್ಗಗಳಿವೆ. ಪ್ರತಿ ಮಾರ್ಗವು ಭಯಾನಕ ದಂಡನೆಗಳಿಂದ ಕೂಡಿರ್ತವೆ. ಯಮರಾಜನು ಪಾಪಗಳ ಲೆಕ್ಕಾಚಾರ ನೋಡಿ ಅವರ ಕೃತ್ಯಕ್ಕೆ ತಕ್ಕ ದಂಡನೆಯನ್ನು ಕೊಡ್ತಾ ಹೋಗ್ತಾನೆ. ಕೆಲವು ಉದಾಹರಣೆಗಳೆಂದರೆ ಕುಂಬಿಪಾಕ ನರಕ. ಇಲ್ಲಿ ಪಾಪಿಗಳನ್ನು ಕುದಿಯುವ ಎಣ್ಣೆಯಲ್ಲಿ ಹಾಕಲಾಗುತ್ತದೆ. ಸುಕರ ನರಕ, ಇಲ್ಲಿ ವಿಷಕಾರಿ ಹಾವುಗಳಿಂದ ದಂಡ ನೀಡಲಾಗುತ್ತದೆ. ತಪ್ತ ಸೂರ್ಯ, ಇಲ್ಲಿ ಸುಡುವ ಬೆಂಕಿಯಲ್ಲಿ ಜೀವಂತವಾಗಿ ಹರಿಬಿಡುವ ಶಿಕ್ಷೆ. ನಂತರ ಬರುವುದೇ ಪುಣ್ಯಾತ್ಮರ ಪರಲೋಕಯಾನ, ಅಂದರೆ ಪುಣ್ಯ ಮಾಡಿದವರಿಗೆ ಇಲ್ಲಿ ಸ್ವರ್ಗದ ದಾರಿ ತೆರೆದುಕೊಳ್ತದೆ. ಸ್ವರ್ಗದಲ್ಲಿ ಅಮೃತಪಾನ, ಗಂಧರ್ವ ಗಾಯನ, ಸುಖಮಯ ಜೀವನ ಇದು ನಿಜವಾಗಿಯೂ ಪುಣ್ಯಾತ್ಮರಿಗೆ ಸಿಗುವ ಬಹುಮಾನ. ಈ ನರಕವನ್ನೆಲ್ಲ ತಪ್ಪಿಸಿಕೊಳ್ಳಲು ನಮ್ಮೆಲ್ಲರ ಬಳಿ ಬಹಳ ಉಪಾಯಗಳಿವೆ. ಪಾಪಗಳನ್ನು ಬಿಡಿ, ಪುಣ್ಯ ಕಾರ್ಯಗಳನ್ನು ಮಾಡಿ, ಶ್ರಾದ್ದ ಮತ್ತು ಪಿತೃಕರ್ಮ ಮರೆಯಬೇಡಿ, ನಿತ್ಯ ಗರುಡ ಪುರಾಣ ಪಾಠ ಮಾಡಿ ನಿಮ್ಮ ಜೀವನವನ್ನು ಶುದ್ಧಗೊಳಿಸಿ. ಈ ಭಯಾನಕ ಸತ್ಯವನ್ನು ನೀವು ಮೊದಲೇ ಕೇಳಿದ್ದೀರಾ ಇಲ್ಲವಾ? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.